ಒಕ್ಕಲಿಗ ಕಾರ್ಡ್ ಅನ್ನ ಪ್ಲೇ ಮಾಡ್ತಾರಾ ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಯಲ್ಲಿ. ದೆಹಲಿ ಪ್ರಯಾಣವನ್ನ ಮಾಡ್ತಿರೋರಲ್ಲಿ ಒಕ್ಕಲಿಗ ನಾಯಕರೇ ಹೆಚ್ಚಿನವರು. ಒಕ್ಕಲಿಗ ಸಮುದಾಯದ ಶಾಸಕರೇ ಹೆಚ್ಚಾಗಿದ್ದಾರೆ. ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯ ಹಳೆ ಮೈಸೂರು ಭಾಗದಲ್ಲಿ ಪ್ರಬಲ ಸಮುದಾಯ. ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶ ಕೊಟ್ರೆ ವಿಪಕ್ಷಗಳ ಮೈತ್ರಿಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಜೆಡಿಎಸ್ ಬಿಜೆಪಿ ಮೈತ್ರಿಗೂ ಕೂಡ ಇದು ಎಫೆಕ್ಟ್ ಆಗುತ್ತೆ. ಹೈಕಮಾಂಡ್ ಮುಂದೆ ಈ ರೀತಿಯಾಗಿ ತಮ್ಮ ವಾದವನ್ನ ಮಂಡಿಸುವುದಕ್ಕೆ ಮುಂದಾಗಿದ್ದಾರೆ, ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಎಂಎಲ್ಸಿಗಳನ್ನ ಕೂಡ ಜೊತೆಗೆ ಕರ್ಕೊಂಡು ಪ್ರಯಾಣಿಸುವುದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ನವೆಂಬರ್ ಕ್ರಾಂತಿಯ ಚರ್ಚೆಯ ಮಧ್ಯೆ ನವೆಂಬರ್ ಆರಂಭದಿಂದ ಇವತ್ತಿನ ಚಾಮರಾಜನಗರದ ಮುಖ್ಯಮಂತ್ರಿಗಳ ಹೇಳಿಕೆವರೆಗೂ ಕೂಡ ಯಾವ ಕ್ರಾಂತಿ ಗೀಂತಿಯೂ ಇಲ್ಲ, ಎಲ್ಲಾ ಭ್ರಾಂತಿ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಬಂದ್ರು. ನೀವೇ ಮಾಧ್ಯಮದವರೇ ಸೃಷ್ಟಿ ಮಾಡ್ತಾ ಇರೋದು, ಯಾವ ಕ್ರಾಂತಿಯೂ ಆಗ್ತಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಆದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆ ಹರೀಶ್, ಕ್ರಾಂತಿ ಗೀಂತಿ ಎಲ್ಲ ಭ್ರಾಂತಿ ಅನ್ನುವಂತಹ ಸ್ಟೇಟ್ಮೆಂಟ್ಗೆ ವ್ಯತಿರಿಕ್ತವಾಗಿದೆಯಲ್ಲ ಅಂತ ಹೇಳಿ, ಅಂದ್ರೆ ಅಸಲಿ ಕ್ರಾಂತಿ ಹರೀಶ್ ಈಗಿನಿಂದ ಶುರುವಾಗ್ತಾ ಇದೆಯಾ ಅಂತ ಹೇಳಿ. ವಿದೇಶಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಂಡಿರುವ ಬೆನ್ನಲ್ಲೇ ಮತ್ತೊಂದು ಘಟ್ಟ ತಲುಪುವಂಥ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ. ನವೆಂಬರ್ನಲ್ಲಿ ಯಾವುದೇ ಕ್ರಾಂತಿ ಆಗೋದಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿದ್ರು ಕೂಡ ಒಂದು ರೀತಿಯಲ್ಲಿ ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗ ಇವತ್ತು ದೆಹಲಿಯತ್ತ ಮುಖ ಮಾಡಿರುವಂಥದ್ದು ಸಾಕಷ್ಟು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಂದು ಎಚ್ ಸಿ ಬಾಲಕೃಷ್ಣ ಆಗಿರ್ಬೋದು, ಇಕ್ಬಾಲ್ ಹುಸೇನ್ ಆಗಿರ್ಬೋದು, ಮತ್ತು ನೆಲಮಂಗಲ ಶ್ರೀನಿವಾಸು, ಆನೇಕಲ್ಲು ಶಿವಣ್ಣ ಆಗಿರ್ಬೋದು, ಹಲವು ಚಲುವಸ್ವಾಮಿ ಸೇರಿದಂತೆ, ಗುಬ್ಬಿವಾಸು ಸೇರಿದಂತೆ ಹಲವರು ದೆಹಲಿಯತ್ತ ದೌಡಾಯಿಸ್ತಾ ಇರುವಂಥದ್ದು. ಇಲ್ಲಿ ಒಂದಷ್ಟು ಮತ್ತೊಂದು ಮಜಲಿಗೆ ಈಗ ತಲುಪ್ತಿದೆಯಾ ರಾಜ್ಯ ಕಾಂಗ್ರೆಸ್ನ ರಾಜಕಾರಣ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂದರೆ ಒಂದು ಇಲ್ಲಿ ಡಿ ಕೆ ಶಿವಕುಮಾರ್ ಶತಾಯಗತಾಯ ನವೆಂಬರ್ನಲ್ಲೇ ನಾನು ಅಧಿಕಾರವನ್ನು ಸ್ವೀಕರಿಸಬೇಕು, ನವೆಂಬರ್ 3 ದಿನಗಳ ಕಾಲ ಏನು ಟೈಮನ್ನು ಕೊಟ್ಟಿದ್ರು, ದಿನಗಳನ್ನ ನಿಗದಿ ಮಾಡ್ಕೊಂಡಿದ್ರು, ಆ ಅವಧಿಯಲ್ಲೇ ನಾನು ಅಧಿಕಾರನ ಸ್ವೀಕರಿಸಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿದಿದ್ರು. 24ನೇ ತಾರೀಕೊಳಗಡೆ ಅನ್ನುವಂಥದ್ದು, 26ನೇ ತಾರೀಕೊಳಗಡೆ ಅನ್ನುವಂಥ ಈಗಾಗಲೇ ಏನು ಚರ್ಚೆ ಆಗ್ತಿತ್ತು, ಅದರ ಮುಂದುವರೆದ ಭಾಗವಾಗಿ ಈಗ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಧ್ವನಿ ಎತ್ತುವಂಥ ನಿಟ್ಟಿನಲ್ಲಿ ಹಲವರು ಸಚಿವರು ಶಾಸಕರು ದೆಹಲಿಯತ್ತ ಮುಖ ಮಾಡಿರುವಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ಸಾಕ್ಷಿ ಆಗ್ತಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು ಹಲವರು ಕೂಡ ಈಗ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿ ಆಗ್ತಾರೆ ನಾಳೆ ಅಂತ ಹೇಳಲಾಗ್ತಿದೆ. ಆ ಒಂದು ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೂ ಭೇಟಿ ಆಗ್ತಾರೆ, ಸುರ್ಜೇವಾಲಾ ಅವ್ರನ್ನೂ ಕೂಡ ಭೇಟಿ ಆಗುವಂಥ ಸಾಧ್ಯತೆ ದಟ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಬಹಳ ಮುಖ್ಯವಾಗಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗಲೇಬೇಕು ಅನ್ನುವಂಥ ಬಿಗಿಪಟ್ಟನ್ನು ಹಿಡಿಯೋದಕ್ಕೆ ಮುಂದಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತೈತೆ. ಒಕ್ಕಲಿಗ ಪ್ಲೇ ಕಾರ್ಡನ್ನು ಪ್ಲೇ ಮಾಡ್ತಕ್ಕಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಯಾಕಂದರೆ ಅವರ ಆಪ್ತ ಬಳಗ ಬಹುತೇಕ ಒಕ್ಕಲಿಗ ಸಮುದಾಯದವರು ಆಗಿರುವಂಥ ಕಾರಣಕ್ಕಾಗಿ ಹಾಗಾಗಿ ನಮ್ಮ ಸಮುದಾಯದಲ್ಲಿ ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕೊಡಬೇಕು ಬಿಗಿಪಟ್ಟು ಅನ್ನುವಂಥ ಹಿಡಿಯುವ ನಿಟ್ಟಿನಲ್ಲಿ ಅವರು ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ನಾಳೆ ಇನ್ನೂ ಒಂದಷ್ಟು ಜನ ಹೋಗ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ಒತ್ತಡ ಹಾಕಿದ್ರೆ ನಂತರ ಮುಂದೆ ಏನಾಗುತ್ತೆ ಅನ್ನುವಂಥದ್ದು ಕೂಡ ಸಾಕಷ್ಟು ಇಲ್ಲಿ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂಥದ್ದು. ಹೈಕಮಾಂಡ್ ನಾಯಕರು ಸದ್ಯಕ್ಕೆ ಒಪ್ಕೊಳ್ತಾರ ಅಥವಾ ಅದಕ್ಕೇನಾದರೂ ಗಡುವು ಕೊಡ್ತಾವ ಅಥವಾ ಯಥಾಸ್ಥಿತಿ ಕಾಯ್ದುಕೊಳ್ಬೇಕು ಅಂತಾರ. ಸದ್ಯದ ಬೆಳವಣಿಗೆಯಲ್ಲಿ ಬಿಹಾರ ಚುನಾವಣಾ ಫಲಿತಾಂಶ ಈಗ ತಾನೇ ಹೊರಗಡೆ ಬಿದ್ದಿದೆ. ಅಲ್ಲಿ ಹೀನಾಯಿ ಸೋಲನ್ನು ಕೂಡ ಕಂಡಿರುವಂಥದ್ದು. ಈ ಒಂದು ಹಂತದಲ್ಲಿ ಹೈಕಮಾಂಡ್ ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದಂತೆ ಕಾಣಿಸ್ತಾ ಇದೆ. ಕರ್ನಾಟಕದ ವಿಚಾರದಲ್ಲಿ CM DCM ಅನ್ನುವಂಥದ್ದು, ಯಾಕಂದರೆ ಅಧಿಕಾರ ಹಸ್ತಾಂತರ ಮಾಡಬೇಕೋ ಬೇಡವೋ, ಮಾಡಿದ್ರೆ ಏನಾಗುತ್ತೆ, ಮಾಡದೇ ಇದ್ದರೆ ಏನಾಗುತ್ತೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳು ಆದರೂ ಕೂಡ ಹೈಕಮಾಂಡ್ ನಿಜಕ್ಕೂ ಯಾವ ರೀತಿಯ ನಿರ್ಣಯನ ಕೈಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಸುಲಭವಾಗಿ ಸಿದ್ದರಾಮಯ್ಯನೂ ಬಿಟ್ಕೊಂಡು ಕೊಡೋಕ್ಕಾಗಲ್ಲ, ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಕೊಡೋಕ್ಕಾಗಲ್ಲ. ಹಾಗಾಗಿ ಅಡಕತ್ರೆಯಲ್ಲಿ ಹೈಕಮಾಂಡ್ ನಾಯಕರು ಸಿಲುಕಿರುವಂಥ ಕಾರಣಕ್ಕಾಗಿ ಇದುವರೆಗೂ ಕೂಡ ಯಾವುದೇ ಸ್ಪಷ್ಟ ಸಂದೇಶ ಕೊಡ್ತಕ್ಕಂಥದ್ದು, ಸ್ಪಷ್ಟ ಹೇಳಿಕೆಯನ್ನು ಕೊಡ್ತಕ್ಕಂಥದ್ದು ಇಲ್ಲ, ಗೊಂದಲ ಬಗೆಹರಿಸುವಂಥ ನಿಟ್ಟಿನಲ್ಲಿ ಪ್ರಕ್ರಿಯೆಗೆ ನಾಂದಿ ಆಡದೇ ಇರುವಂಥದ್ದು, ಇವೆಲ್ಲವೂ ಕೂಡ ಹೈಕಮಾಂಡ್ ಒಂದು ರೀತಿಯಲ್ಲಿ ಗೊಂದಲಕ್ಕೆ ಸಿಲುಕಿರುವಂಥ ಲಕ್ಷಣಗಳು ಕಾಣಿಸುತ್ತೆ. ಹಾಗಾಗಿ ಈಗ ಏಕಾಏಕಿ ಕೂಡ ಈಗ ಒಂದಷ್ಟು ಜನ ಸಚಿವರು ಶಾಸಕರು ಏನು ಹೇಳಿದ್ದಾರೆ ಹೋಗಿದ್ದಾರೆ, ಅವರಿಗೆ ಯಾವ ರೀತಿ ಭರವಸೆ ಕೊಡುತ್ತೆ ಅನ್ನುವಂಥದ್ದು ಕೂಡ, ಮತ್ತೆ ಅಲ್ಲಿ ಏನೆಲ್ಲ ನಿರ್ಧಾರಗಳಾಗುತ್ತೆ, ಯಾವ ರೀತಿ ಪರಿಣಾಮ ಬೀರುತ್ತೆ, ಇವೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ವಿದ್ಯಾಶ್ರೀ, ಹರೀಶ್, ನೀವು ಉಲ್ಲೇಖ ಮಾಡ್ತಾ ಇದ್ರೆ ಒಂದಿಷ್ಟು ಡೇಟ್ಗಳನ್ನ ಫೈನಲ್ ಮಾಡಿ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿ. ಈ ಮಾಹಿತಿ ಹಿಂದೆಯೇ ಲಭ್ಯ ಆಗಿತ್ತು. 21ನೇ ತಾರೀಕು, 24ನೇ ತಾರೀಕು, 26ನೇ ತಾರೀಕು. ಇವತ್ತು ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಅನ್ನ ನೀವು ಗಮನಿಸಿರಬಹುದು ಹರೀಶ್. ಅವ್ರು ಹೇಳ್ತಾರೆ 21ನೇ ತಾರೀಕು ಅಂತ ಹೇಳಿ ನಮ್ಮವರೇ ಹೇಳಿದ್ರಲ್ಲ, ನಾಳೆನೆ ಬಂತಲ್ವಾ 21ನೇ ತಾರೀಕು, ಎಲ್ಲಿ ಕ್ರಾಂತಿ ಅಂತ ಹೇಳಿ ವ್ಯಂಗ್ಯವಾಡಿದ್ರು. ವ್ಯಂಗ್ಯವಾಡುವ ರೀತಿಯಲ್ಲಿ ಅಥವಾ ಟಾಂಗ್ ಕೊಡುವಂತಹ ರೀತಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇತ್ತು. ಹಾಗಾಗಿನೇ ಈಗ ಇವರೇನು ಶಾಸಕರನ್ನ ದೆಹಲಿಗೆ ಕಳುಹಿಸುವಂತಹ ಪ್ರಯತ್ನ ಅಥವಾ ಅವರಾಗಿ ಬೆಂಬಲಿಗರು ನಮ್ಮ ನಾಯಕನಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿ ಅಂತ ಹೇಳಿ ಹೋಗುವಂತಹ ಪ್ರಯತ್ನವನ್ನ ಏನ್ ಮಾಡಿದ್ದಾರೆ,
ಹೈಕಮಾಂಡ್ಗೆ ಒತ್ತಡವನ್ನ ಹೇರುವಂತಹ ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರ ಈ ಪ್ರಯತ್ನ ಡಿಕೆ ಶಿವಕುಮಾರ್ ಅವರ ಪಾಲಿಗೆ ವರ್ಕೌಟ್ ಆಗತ್ತಾ ಅಂತ ಹೇಳಿ ಹರೀಶ್. ವಿದ್ಯಾಶ್ರೀ, ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಈಗಾಗಲೇ CM ಸಿದ್ದರಾಮಯ್ಯವರು ಸೊ ಹೈಕಮಾಂಡ್ ಜೊತೆಗೆ ಶಾಸಕರ ಬೆಂಬಲವೂ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಪದೇ ಉಚ್ಚಾರ ಮಾಡಿದ್ದಾರೆ. ಸೊ ಹಾಗಾಗಿ ಶಾಸಕರ ಬೆಂಬಲ ಯಾರಿಗಿರುತ್ತೋ ಅವರು ಮುಖ್ಯಮಂತ್ರಿ ಆಗ್ತಾರೆ, ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂಥದ್ದು. ಅದ್ರ ಜೊತೆಗೆ CM ಸಿದ್ದರಾಮಯ್ಯವರು ಇವತ್ತು ಕೂಡ ಒಂದು ಮಾತನ್ನು ಹೇಳಿದ್ದಾರೆ, ನನಗೆ ಜನರ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಕೂಡ ನಾನೇ ಮುಂದಿನ ಅವಧಿಗೂ ಕೂಡ ನಾನೇ ಆ ಮುಖ್ಯಮಂತ್ರಿ ಅನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದರು. ನೆನ್ನೆ ಕೂಡ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ CM ಅವರು ನಮ್ಮ 17ನೇ ಬಜೆಟ್ ನಾನೇ ಕೂಡ ಮಂಡನೆ ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನ ವ್ಯಕ್ತಪಡಿಸಿದರು. ಆದರೆ ಈಗ ಸದ್ಯಕ್ಕೆ ಇರುವಂಥದ್ದು ಸೊ ಈಗ ಒಕ್ಕಲಿಗ ಸಮುದಾಯದ ಹಲವು ಸಚಿವರು ಶಾಸಕರು ಎಲ್ಲರೂ ಕೂಡ ಮತ್ತು ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ಎಲ್ಲರೂ ಕೂಡ ದೆಹಲಿಗೆ ತೆರಳಿರುವಂಥದ್ದು ಮುಂದೆ ಯಾವ ರೀತಿಯ ಸ್ವರೂಪವನ್ನು ಪಡ್ಕೊತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇರುವಂಥ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ. ಅಂದರೆ ಬಣಗಳ ರೂಪಗಳಾಗಿ ಪಡ್ಕೊಳ್ತಾ ಅಥವಾ ಬೇರೆ ಹೈಕಮಾಂಡ್ ನಾಯಕರು ತರಾತುರಿಯಲ್ಲಿ ಈ ಕ್ಷಣವೇ ಅದಕ್ಕೆ ಮಧ್ಯಪ್ರವೇಶ ಮಾಡ್ತಾರೋ, ಈ ಎಲ್ಲವನ್ನು ಗೊಂದಲವನ್ನು ಬಗೆಹರಿಸೋದಕ್ಕೆ ಮುಂದಾಗ್ತಾರೋ, ಸೊ ಅಥವಾ ಇದನ್ನು ಹೀಗೆ ಬಿಟ್ಕೊಂಡೋಗಿ ಮತ್ತಷ್ಟು ಬೇರೆ ರೀತಿಯ ಸ್ವರೂಪ ಪಡ್ಕೊಳ್ಳೋದಕ್ಕೆ ಕಾರಣಕರ್ತರಾಗ್ತಾರೋ, ಹೀಗೆ ಹಲವು ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇರೋದು. ಆದರೆ ಸದ್ಯದ ಬೆಳವಣಿಗೆಯಲ್ಲಿ 2.5 ವರ್ಷ ಇವತ್ತಿಗೆ ಆಗಿರುವಂಥದ್ದು. ಹಾಗಾಗಿ ನಾಳೆಯಿಂದ ನಿಜವಾದ ಆಟ ಶುರುವಾಗುತ್ತಾ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಿದೆ. ಯಾಕಂತಂದರೆ ಇವತ್ತಿನ ಈ ಬೆಳವಣಿಗೆ ನೋಡಿದ್ರೆ ಒಂದು ಕಡೆ DK ಸುರೇಶ್ ಅವರು ಹೇಳಿದ್ದಾರೆ, ಸೊ ಸಿದ್ದರಾಮಯ್ಯ ಅವರಿಗೆ ಜವಾಬ್ದಾರಿ ಇದೆ, ಸಿದ್ದರಾಮಯ್ಯರು ನುಡಿದಂತೆ ನಡೆದಿದ್ದಾರೆ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳುವ ಮೂಲಕ ಪರೋಕ್ಷವಾಗಿ ಅಧಿಕಾರ ಹಂಚಿಕೆ ಸೂತ್ರವನ್ನು ಅಥವಾ ಸಿದ್ದರಾಮಯ್ಯ ಅವರು ಆಡಿರುವ ಮಾತಿನ ಬದ್ಧತೆಯನ್ನು ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಕೂಡ DK ಸುರೇಶ್ ಅವರು ಇವತ್ತು ಮಾತನಾಡಿರುವಂಥದ್ದು. ಹಾಗಾಗಿ ಈ ಹೇಳಿಕೆಗಳು ಜೊತೆಗೆ ಇವತ್ತಿನ ಬೆಳವಣಿಗೆ ಅಂದರೆ ದೆಹಲಿಯತ್ತ ಹಲವು ಸಚಿವರು ಶಾಸಕರು ಆರಿರುವಂಥದ್ದು ಇವೆಲ್ಲವೂ ನೋಡಿದಂಥ ಸಂದರ್ಭದಲ್ಲಿ ಸೊ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಬೇರೆ ದಿನಕ್ಕೊಂದು ಸ್ವರೂಪವನ್ನು ಪಡ್ಕೊಳ್ತಿರುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.